ವಿಶ್ರಾಂತಿಯ ಬಳಿಕ ಮತ್ತೆ ಕದನಗಳು ಆರಂಭ ಆಗಿದೆ. ಅಂಕಣದಲ್ಲಿ ಏಕಕಾಲದಲ್ಲಿ 2 ಅಂಕಣಗಳಲ್ಲಿ ಸ್ಪರ್ಧೆಗಳ ಆರಂಭ ಆಗಿದೆ. ಮುಂದಿನ ಅವಧಿಗಳಲ್ಲಿ ಪ್ರಿಕ್ವಾರ್ಟರ್ನ ಸ್ಪರ್ಧೆಗಳ ಸೂಚನೆಗಳು ಬರುತ್ತವೆ. ಮೊದಲ ಅವಧಿ ಆಟದಲ್ಲಿ ಮೊದಲ ಅಂಕ ಒಳ್ಳೆ ಭಾಗದಲ್ಲಿ ಪ್ರಣಯ್ ಪೂಜಾರಿ ಸ್ಪೋರ್ಟ್ಸ್ ಅಕಾಡೆಮಿ ಮಿಡ್ಲೈನ್ ಮಹಾರಾಷ್ಟ್ರ ತಂಡಗಳ ಮಧ್ಯೆ ಕದನವನ್ನು ನಾವು ಅಂಕಣದಲ್ಲಿ ಕಾಣ್ತಾ ಇದ್ದೇವೆ. ಸಮಯವನ್ನು ಪೂರ್ಣವಾಗಿ ಬಳಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿರುವಂತಹ ಆಟದ ಅವಧಿಯಲ್ಲಿ ಪ್ರತಿಷ್ಠಿತ ಪಂದ್ಯಾವಳಿಯಲ್ಲಿ ಪ್ರೊ ಕಬಡ್ಡಿಯ ಸ್ಟಾರ್ ಆಟಗಾರ ಗಣೇಶ ಇವಾಗ ಬಂತು ಜನರಿಗೆ. ಉತ್ತರ ಕರ್ನಾಟಕದ ಹೆಮ್ಮೆಯ ಕೆಬರ ಪ್ರತಿದಾಳಿಯಲ್ಲಿ ಆಟ ಮುಂದುವರಿಸಿಕೊಳ್ಳಬಲ್ಲಂತ ಯೋಜನೆ ಒಳಭಾಗದಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯ ತಂಡಗಳು ನೀಡಲಾಗಿದೆ. ಗಣೇಶನಿಗೆ ಸ್ಪಷ್ಟವಾದ ಪಾದಚಲನೆ, ಅಂಕದ ಗಳಿಕೆಯೊಂದಿಗೆ ಅಂತರವನ್ನ ಹೆಚ್ಚಿಸಿಕೊಳ್ಳಬಲ್ಲಂತ ಯೋಚನೆ ಒಳಭಾಗದಲ್ಲಿದೆ. ಮತ್ತೊಮ್ಮೆ ಚೇತನ್ ಅವರ ದಾಳಿ ಸಿಧುವನ್ನ ಅಭಿಮಾನಿ ಬಳಗದ ಪರವಾಗಿ 4-1 ಪಂದ್ಯ 3 ಅಂಕದ ಮುನ್ನಡೆಯತ್ತ ಸಾಗಿದ ಸಿಧುವನ್ನ ಅಭಿಮಾನಿ ಬಳಗ ಈ ಬಾರಿ ಮಲ್ಟಿಪಲ್ ಅಂಕಗಳ ಸಂಪಾದನೆಗೆ ಮರಳುತ್ತಾ ಇದ್ದಾರೆ. 2 ಪಾಯಿಂಟ್ಸ್. Back to back bonus and what I told right. Could number 2 do or die? Midline Maharashtra. ದಾಳಿಯಲ್ಲಿದೆ ಗಣೇಶ ಪ್ರಬಲತೆ ಪ್ರಜ್ವಲ ನುಡುಗೂಡಿ ಕಾಂಬಿನೇಷನ್ ಟ್ಯಾಕ್ಲ್ ಬರೀತಾ ಇದೆ. ಆಕ್ರಮಣದಲ್ಲಿ ನಿಖಿಲ ನಿರಂತರವಾದ ಹೆಜ್ಜೆಯ ಪಯಣವನ್ನು ಮುಂದುವರಿಸಿಕೊಳ್ಳುವ ತವಕದಲ್ಲಿರುವಂತಹ ಹೋರಾಟ ಆಗಿದೆ. ಸನ್ಮಾನ್ಯ ಲಕ್ಷ್ಮಣ್ ಸವದಿಯವರ 66ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಆಯೋಜಿತ ಅಖಿಲ ಭಾರತ ಎ ಗ್ರೇಡ್ ಕಬಡ್ಡಿ ಪಂದ್ಯಾವಳಿಯ ಕ್ಷಣಗಳಲ್ಲಿ ನಾವುಗಳಿದ್ದಾವೆ. ಐನಾಪುರ ಕಬಡ್ಡಿ ವೈಭವದಲ್ಲಿ ಭಿನ್ನ ಭಿನ್ನ ಭಾಗಗಳಿಂದ ಬಂದಿರುವಂತಹ ಅನೇಕ ಕಬಡ್ಡಿ ತಾರೆಗಳು ಅಲ್ಲಿಗೆ ಕಾಂಬಿನೇಷನ್ ರಾಕೇಶ ಆಂಕಲ್ ಹೋಲ್ಡ್ ಮೂಲಕ ತಂಡಕ್ಕೆ ಆಸರೆಯಾದ ಆಟಗಾರ. ಪ್ರತಿದಾಳಿಯಲ್ಲಿ ಗಣೇಶ್ ಸೂಪರ್ ಟ್ಯಾಕ್ಲಿಸ್ ಆನ್ ಆಗಿದೆ. ತ್ರಿಬಳಿ ಡಿಫೆಂಡರ್ಗಳಿದ್ದಾರೆ. ಅತ್ಯಂತ ರೋಚಕತೆಯ ಸ್ಪರ್ಧೆಯನ್ನ ಒಳಭಾಗದಲ್ಲಿ ನಾವುಗಳು ಕಾಣಬಹುದಾಗಿದೆ. ನಿರಂತರವಾದ ಮುನ್ನಡೆಯನ್ನು ಉಳಿಸಿಕೊಳ್ಳುವಂತಹ ಹಂತದಲ್ಲಿ ಪಂದ್ಯವನ್ನು ಕಾಣ್ತಾ ಇದ್ದೇವೆ ನಾವು. ಒಳಭಾಗ ಮಿಡ್ಲೈನ್ ಮಹಾರಾಷ್ಟ್ರದ ಚೇತನ ಬಂಧನ. ಎರಡು ವಿಭಾಗಗಳಲ್ಲಿ ಶ್ರೇಷ್ಠವಾದ ಆಟಗಾರಗಳಿದ್ದಾರೆ. ಅಂತರ ಪ್ರಸ್ತುತ ಮೊದಲ ಅವಧಿಯ ವೇಳೆ ಮುನ್ನಡೆಯನ್ನು ಉಳಿಸಿಕೊಂಡಿರುವಂತಹ ಕರ್ನಾಟಕದ ಹೆಮ್ಮೆಯ ಪ್ರಣಯ್ ಪೂಜಾರಿ ಸ್ಪೋರ್ಟ್ಸ್ ಅಕಾಡೆಮಿ. ಅಂಕಣ 1ರಲ್ಲಿ 4-6 ಪಂದ್ಯ 2 ಕನ್ನಡೆಯಲ್ಲಿ ಚಿದಾನಂದ ಸವದಿ ಅಭಿಮಾನಿ ಬಳಗ ಕಾಗುವ. ಈ ಬಾರಿ ಬಲಿಷ್ಠ ಬ್ಲಾಕ್ನ ಪ್ರಯತ್ನ ಹಿಡಿತಾ ಇದೆ. ಬೆಳಗಾವಿಯ ಪ್ರಜ್ವಲ್ ಪ್ರಯತ್ನ 3 ಪಾಯಿಂಟ್ಸ್. मल्टीपल पॉइंट ನೀಡ್ತಾ ಇದ್ದಾರೆ ತೀರ್ಪುಗಾರರು. 2 अंकों के साथ वापस लौटे हैं मिडलैंड महाराष्ट्र के खिलाड़ी. फिलहाल मैच 11-2 पर अंतर है. ಪ್ರಣಯ್ ಪೂಜಾರಿ ಸ್ಪೋರ್ಟ್ಸ್ ಅಕಾಡೆಮಿ ಬೆಳಗಾವಿ ಪ್ರಸ್ತುತ ಒಳಭಾಗದಲ್ಲಿ ಮುನ್ನಡೆಯನ್ನು ಉಳಿಸಿಕೊಳ್ಳುತ್ತಾ ಇದೆ. ಅತ್ಯಂತ ಸ್ಪಷ್ಟತೆಯ ಹೋರಾಟಗಳ ಮೂಲಕ ಗಣೇಶನ ಆಕ್ರಮಣ ಒಳಭಾಗದಲ್ಲಿ ಮುಂದುವರಿತಾ ಇದೆ. ಮಿಡ್ಲೈನ್ ಮಹಾರಾಷ್ಟ್ರದ ದಾಳಿಗಾರ ಪ್ರತಿದಾಳಿಯಲ್ಲಿರುವಂತೆ ರಾಕೇಶ್ ಹಾಗೂ ಪ್ರಜ್ವಲ್ ಲೆಫ್ಟ್ ಹಾಗೂ ರೈಟ್ ಕಾರ್ನರ್ ನಲ್ಲಿರುವಂತಹ ಆಟಗಾರರು. ಅನೇಕ ಸ್ಪರ್ಧೆಗಳಲ್ಲಿ ತನ್ನ ಅದ್ಭುತವಾದ ಹಿಡಿತಗಳ ಮೂಲಕ ಕಂಗೊಳಿಸಿದ ಯುವ ಆಟಗಾರ ಪ್ರಜ್ವಲ್. ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿರುವಂತಹ ಆಟಗಾರ ಪ್ರಣಯ್ ಪೂಜಾರಿ
ಸ್ಪೋರ್ಟ್ಸ್ ಅಕಾಡೆಮಿ ಬೆಳಗಾವಿಯ ತಂಡದ ಯುವ ಚತುರ ಆಟಗಾರರು ನಿರಂತರ ಪಂದ್ಯ ಮುಂದುವರಿತಾ ಇದೆ. ಕ್ರೀಡದಲ್ಲಿ ಮಿಡ್ಲೈನ್ ಮಹಾರಾಷ್ಟ್ರ ಅಲ್ಪ ಹಿನ್ನಡೆಯಲ್ಲಿದೆ. ಆಡಿದ ಎಲ್ಲ ಸ್ಪರ್ಧೆಗಳಲ್ಲೂ ಅಲ್ಪಷ್ಟೊಂದಷ್ಟು ಕಹಿಯನ್ನು ಅನುಭವಿಸುವಂತ ಮಿಡ್ಲೈನ್ ಮಹಾರಾಷ್ಟ್ರ ಕರ್ನಾಟಕದ ಯುವ ತಂಡದ ವಿರುದ್ಧವಾಗಿ ಬೆಳಗಾವಿಯ ಯುವ ಆಟಗಾರ ಕಾಂಬಿನೇಷನ್ ಇಲ್ಲ, ತಡೆಗೋಡೆ ಕವರ್ ವಿಭಾಗದಿಂದ ಆದ್ರೆ ಆಕ್ರಮಣ ನಡೆಯಲಿಲ್ಲ. ಅಂಕದ ಗಳಿಕೆಯೊಂದಿಗೆ ಅಂತರ ಮುನ್ನಡೆಯ ಅವಕಾಶ. ಮತ್ತೊಬ್ಬ ಯಶವಂತ ಮುಂದಿನ ದಾಳಿಯಲ್ಲಿ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಪುಂಡಪ್ಪನವರು ಒಂದು ದಾಳಿ ಮಾಡಬೇಕು. ಸ್ಥಳೀಯ ಅಭಿಮಾನಿಗಳು ತಮಗೋಸ್ಕರ ಕಾಯ್ತಾ ಇದ್ದಾರೆ. ನಾವು ದಯವಿಟ್ಟು ನೆಕ್ಸ್ಟ್ ರೈಡ್ ಮಾಡಬೇಕು. ದಾಳಿಯಲ್ಲಿ ಮಿಡ್ಲೈನ್ ಮಹಾರಾಷ್ಟ್ರದ ಯುವ ಆಟಗಾರಗಳಿದ್ದಾರೆ. ಕನ್ನಡದಲ್ಲಿ ಪ್ರತಿಷ್ಠಿತ ಪಂದ್ಯಾವಳಿಯ ಅತ್ಯಂತ ರೋಚಕ ಹೋರಾಟವನ್ನ ಕನ್ನಡದಲ್ಲಿ ಕಾಣ್ತಾ ಇದ್ದಾವೆ. ಪ್ರಣಯ್ ಪೂಜಾರಿ ಸ್ಪೋರ್ಟ್ಸ್ ಅಕಾಡೆಮಿ ಬೆಳಗಾವಿ ಈ ಪಂದ್ಯದಲ್ಲಿ ಮುನ್ನಡೆಯನ್ನು ಉಳಿಸಿಕೊಳ್ತಾರೆ. ಏಕಮುಖವಾಗಿರುವ ಅಂತರ ಆನ್ ಆಗಿದೆ. ಕನ್ನಡದಲ್ಲಿ ಮೂವರು ಡಿಫೆಂಡರ್ಗಳಿದ್ದಾರೆ. ತೀರ್ಪುಗಾರರು ಬಹಳಷ್ಟು ಸೂಕ್ಷ್ಮಗತಿಯಲ್ಲಿದ್ದಾರೆ. ಕಿಕ್ ಮಾಡುವ ಪ್ರಯತ್ನ, ಐದು ಅಂಕಗಳು ಆಲ್ ಔಟ್ ಆಗಿದೆ. ಮಿಡ್ಲೈನ್ ಮಹಾರಾಷ್ಟ್ರ ಪರಿಣಾಮ 20. Court number 2, do or die. ಹದಿನೇಳರೊಂದಿಗೆ ಪಂದ್ಯ 10 ಅಂಕದ ಮುನ್ನಡೆಯಲ್ಲಿ ಚಿದಾನಂದನ ಅಭಿಮಾನಿ ಬಳಿಕ ಕಾಗ್ವಾರ್. 2 ಅಂಕಗಳಲ್ಲಿ ಕೂಡ ಸದ್ಯಕ್ಕೆ ಏಕಮುಖವಾಗಿರುವಂತಹ ಸ್ಪರ್ಧೆಯನ್ನ 4 ಅಂಕಗಳ ಮಿಡ್ಲೈನ್ ಮಹಾರಾಷ್ಟ್ರದ ಖಾತೆಗೆ ವರ್ಗವಾಗ್ತಾ ಇದೆ. ದಾಳಿಯಲ್ಲಿ ಮತ್ತೆ ಪ್ರೂ ಕಬಡ್ಡಿಯ ಸ್ಟಾರ್ ಆಟಗಾರ ಉತ್ತರ ಕನ್ನಡದ ಹೆಮ್ಮೆಯ ಕುಮಾರ ಗಣೇಶ. ದಾಳಿಯ ಚತುರ ಅನುಭವಗಳನ್ನು ಮುಂದುವರಿಸಿಕೊಳ್ಳುವಂತಹ ನಿರೀಕ್ಷೆಗಳಲ್ಲಿ ಮಿಡ್ಲೈನ್ ಮಹಾರಾಷ್ಟ್ರದ ಯುವ ಆಟಗಾರ. ದಾಳಿಯ ಸಮರ್ಥವಾದಂತಹ ಅನುಭವ ಕಾಂಬಿನೇಷನ್ ಸೋಲೋ ಟ್ಯಾಕಲ್ ಪ್ರಯತ್ನ ಆಗಿತ್ತು. ಆರಂಭದಲ್ಲಿ ಮಾರುತಿಗೆ ಮೂಲಕ ಪಂದ್ಯದಲ್ಲಿ ಹಿಡಿತಗಳ ಸರದಾರಾಗಿ ಡಿಫೆಂಡರ್ಗಳ ಕೈ ಚಲಕ ಮುನ್ನಡೆಯ ಅಂತರವನ್ನು ಹೆಚ್ಚಿಸಿಕೊಳ್ತಾ ಇದೆ. ಒಳಭಾಗದಲ್ಲಿ ಅಂಕಣ ಬಂದಲ್ಲಿ 20-21. ಈ ಬಾರಿ ಬಂದು ಸಂಘಟಿತ ಪದ ಹಿಡಿತಕ್ಕೆ ಮುಂದಾಗ್ತಾ ಇರೋದು ಬೋತ್ ಔಟ್. ಒಂಬತ್ತು ಅಂಕದ ಮುನ್ನಡೆಯಲ್ಲಿ ಈ ಬಾರಿ ಸೋಮು ಅವರಿಂದ ಒಂದು ಸೋಲೋ ಬ್ಲಾಕ್ ನ ಪ್ರಯತ್ನ ಸಫಲವಾಗ್ತಾ ಇದೆ. ಸಪೋರ್ಟ್ ಒಂದಿಗೆ ಮಧ್ಯಂತರ ಸಮಯ ಮುಕ್ತಾಯ ಆಗ್ತಾ ಇದೆ. 23 ಚಿದಾನಂದ ಅಭಿಮಾನಿ ಕಾಗ್ವಾಡ್, 12 ಹರಿಶೇಶ್ವರ ಆಲಗ್ನೂರ್. 11 ಅಂಕದ ಮುನ್ನಡೆಯೊಂದಿಗೆ ಮತಾರ್ಥವನ್ನು ಮುಗಿಸಿದೆ ಕಾಗವಾಡ ತಂಡ. ಸರಾಗವಾಗಿ ಸ್ಪಷ್ಟ ಅವಕಾಶಗಳನ್ನು ಉಳಿಸಿಕೊಂಡ ಮಹಾರಾಷ್ಟ್ರ ಮಿಡ್ಲೈನ್ ಮುತ್ತಲು ಬಿಡಲಿಲ್ಲ ಆಟಗಾರನಿಗೆ. ತಂಡಗೌಡೆಯಾಗಿ ನಿಂತಹ ಅನುಭವಗಳ ಜೊತೆಗೆ ಟ್ಯಾಕಲ್ ಆನ್ ಆಗಿದೆ. ಮಹಾರಾಷ್ಟ್ರದ ಯುವ ಆಟಗಾರ ಆಚೆ ದಾಳಿಯಲ್ಲಿ ಎಲ್ಲಿದ್ದಲ್ಲಿಗೆ ಬರೆದಾದ ಪಂದ್ಯದ ದಿಕ್ಕನ್ನು ಬದಲಿಸುವಲ್ಲದ ಲೆಫ್ಟ್ ಕಾರ್ನರ್ ನಲ್ಲಿ ಪತ್ಮಾಟನ್ನು ಗಳಿಸಿಕೊಳ್ಳುವ ಇರಾದೆ. ತೀರ್ಪುಗಾರರ ತೀರ್ಪು ಬಂದಿದೆ. ದಾಳಿ ಭಾಗದಲ್ಲಿ ಯುವ ಪಟ್ಟಣ ಯುವ ತಾರೆ ನಿಖಿಲ ಬೆಳಗಾವಿಯ ನಿಖಿಲ ಮಲ್ಟಿಪಲ್ ಪಾಯಿಂಟ್ಸ್ ವಾಪಸ್ ಆಗ್ತಾ ಇದ್ದಾರೆ. ಅಂಕಣ ಬಂದಲ್ಲಿ ಯಶವಂತ ಶರವೇಗದ ದಾಳಿಯ ಹೋಗಿ ಅಂಕವನ್ನ ಪಡೆಬಲ್ಲಂತ ಯಶವಂತ್ ಈಗಾಗಲೇ ಸಾಕಷ್ಟು ಅಂಕಗಳ ಮುಖೇನ ತಂಡಕ್ಕೆ ಆಸರಾದಂತಹ ಆಟಗಾರ. ಈ ಬಾರಿಯೂ ಸಹಿತ ಅಂಕವನ್ನ ಪಡೆಯುವಲ್ಲಿ ಸಫಲತೆಯನ್ನು ಕಾಣ್ತಾ ಇದ್ದಾರೆ. ಆಟ ಪ್ರಜ್ವಲಿಸಿಕೊಳ್ಳುತ್ತಾನೆ ಕಣದಲ್ಲಿ. ಪ್ರಣಯ್ ಪೂಜಾರಿ ಸ್ಪೋರ್ಟ್ಸ್ ಅಕಾಡೆಮಿ ಬೆಳಗಾವಿ ತಂಡದ ಅನೇಕ ದಾಳಿಯಲ್ಲಿರುವ ಆಟಗಾರ.
ಎಲ್ಲಿದ್ದೆಲ್ಲಿಗೆ ಬರುತ್ತದೆ ಪಂದ್ಯದ ದಿಕ್ಕು ಬದಲಿಸಿಕೊಳ್ಳಬಲ್ಲ ತೀರಾದೆಯಲ್ಲಿ ಗಾಣಿಗೆರವರ ದಕ್ಷ ಮಾರ್ಗದರ್ಶನದಲ್ಲಿ ಈ ಪಂದ್ಯಾವಳಿಯ ಆಯೋಜನೆಯನ್ನ ಮಾಡಲಾಗಿದೆ. ಚಿದಾನಂದ ಸಹದೇವರ ಅಭಿಮಾನಿ ಬಳಗ ಬಹಳಷ್ಟು ಶ್ರಮ ವಹಿಸಿ ಈ ಕಾರ್ಯಕ್ರಮವನ್ನ ಅಖಿಲ ಭಾರತ ಎ ಗ್ರೇಡ್ ಕಬಡ್ಡಿಯ ಆಯೋಜನೆಯನ್ನ ಐನಾಪುರದಲ್ಲಿ ಮಾಡಿದ್ದಾರೆ. ಬಹಳಷ್ಟು ತಂಡಗಳು ಉತ್ತರ ಭಾರತದಿಂದ ನಮ್ಮ ಕರ್ನಾಟಕದ ಮಂದಿಗೆ ಬಂದಿರುವಂತದ್ದು, ವಿಶೇಷವಾಗಿ ಗುಜರಾತ್, ಹಿಮಾಚಲ ಪ್ರದೇಶ, ಹರಿಯಾಣಗಳಿಂದ ಪ್ರತಿಷ್ಠಿತ ಕ್ಲಬ್ ತಂಡಗಳು ಮತ್ತು ನಮ್ಮ ಕರ್ನಾಟಕದಲ್ಲಿ ಐನಾಪುರದಲ್ಲಿ ಕಬಡ್ಡಿಯ ಅನುಭವವನ್ನ ಆಸ್ವಾದವನ್ನ ಪ್ರೇಕ್ಷಕರಿಗೆ ಉಣಬಡಿಸಿದ ತಾಕಲಿಗೆ ಪ್ರಯತ್ನವನ್ನು ಮಾಡಲಾಗಿತ್ತು. ಅನುಭವದಲ್ಲಿ ಕೊರತೆ, ಆಟದಲ್ಲಿ ಅಂಜಿಕೆ. 27-11 ಮುನ್ನಡೆಯ ಅಂತರವನ್ನು ಹೆಚ್ಚಿಸಿಕೊಳ್ಳುವ ಯೋಜಿತವಾದ ಸ್ಪರ್ಧೆಗಳ ಮೂಲಕವಾಗಿ ಮತ್ತೆ ದಾಳಿಯಲ್ಲಿರುವ ಆಟಗಾರ ಮಾರುತಿ ಮನಮೋಹಕತೆಯ ದಾಳಿಯನ್ನು ಮಾಡಬಲ್ಲ ಆಟಗಾರ. 4 ಡಿಫೆಂಡರ್ಗಳು ಮಹಾರಾಷ್ಟ್ರ ಮಾರುತಿ ಮರಳಿ ಬಂದ ಮಾರುತಿ, ಅಂಕ ತಂದ ಮಾರುತಿ ಕರದಲ್ಲಿ ಮುನ್ನಡೆ. ಪ್ರಣಯ್ ಪೂಜಾರಿ ಸ್ಪೋರ್ಟ್ಸ್ ಅಕಾಡೆಮಿ ಬೆಳಗಾವಿ ಮುನ್ನಡೆಯಲ್ಲಿದೆ. ಕೋಟ್ 2ರಲ್ಲಿ ಪಂದ್ಯ ಮುಂದುವರಿತಾರೆ. ರಂಗನ ಮೊದಲೇ 30-15 ಅಂಕದ ಬೃಹತ್ ಮುನ್ನಡೆಯಲ್ಲಿ ಚಿದುವಣ್ಣ ಸ್ಪೋರ್ಟ್ಸ್ ಕ್ಲಬ್ ಈ ಬಾರಿ ಸಹಿತ ಒಂದೇ ದಾಳಿಯಲ್ಲಿ 4 ಅಂಕಗಳ ಸಂಪಾದನೆ ಆಗ್ತಾ ಇದೆ. ಮಹಾರಾಷ್ಟ್ರ ಗಳದಲ್ಲಿ ಹೋರಾಟಗಳ ಮುಖೇನ ಪಂದ್ಯ ಸಮರ್ಥಾತ್ಮಕ ಅನುಭವಗಳಲ್ಲಿರುವಂತೆ ಪಂದ್ಯದ ಹಿಡಿತದಲ್ಲಿರುವ 2 ತಂಡಗಳ Aniket Patil, Baramati versus DSA Begundi. This is second call for you. Both team, please get ready. 40-17 23 ಅಂಕದ ಮುನ್ನಡೆಯಲ್ಲಿ ಸಿದ್ದುವಣ್ಣ ಅಭಿಮಾನಿಗಳ ಕಾರವಾರ ಆಲ್ ಔಟ್ 1+2 3 ಪಾಯಿಂಟ್. ಸಮರ್ಥವಾದಂತಹ ಹೆಜ್ಜೆಗಳ ಮೂಲಕವಾಗಿ ಕದನ ಕುತೂಹಲತೆಗಳಲ್ಲಿ ಪರಿಣಾಮ 2 ತಂಡಗಳ ಶ್ರೇಷ್ಠ ಪ್ರದರ್ಶನ ಈ ಪಂದ್ಯದಲ್ಲಿ ಮುಂದುವರಿತಾರೆ. ಸರಾಗವಾಗಿ ಹೆಜ್ಜೆಯ ಅನುಭವಗಳನ್ನು ಮುಂದುವರಿಸಿಕೊಂಡಂತಹ ಪಂದ್ಯ. ದಾಳಿಯಲ್ಲಿರುವ ಆಟಗಾರ ಪ್ರೊ ಕಬಡ್ಡಿಯ ಸ್ಟಾರ್ ಗಣೇಶ್. ಬೆಳಗಾವಿಯ ಪರವಾಗಿ ಒಳಭಾಗದಲ್ಲಿ ಗಣೇಶ ದಾಳಿಯಲ್ಲಿ ಅಂಕ ಮರಳಿ ಅವಳಿ ಅಂಕಗಳೊಂದಿಗೆ ಮರಳುವಾಗ ಪಂದ್ಯ ಏಕಮುಖ ಮುನ್ನಡೆಯ ಅಂತರವನ್ನ ಹೆಚ್ಚಿಸಿಕೊಳ್ಳಲಾರಂಭಿಸಿದೆ. ಅಂಕಣ ಬಂದರಲ್ಲಿ ಔಪಚಾರಿಕ ದಾಳಿಯ ಮುಗಿಯ ಪಂದ್ಯ ಮುಕ್ತಾಯ. ಅಂತಿಮವಾಗಿ ಚಿದಾನಂದನ ಸಪ್ತಿ ಅಭಿಮಾನಿ ಬೆಳಗ ಕಾಡ್ಬಾಡ್ತ ಈ ಒಂದು ಪಂದ್ಯವನ್ನು ಗೆದ್ದುಕೊಂಡಿದ್ದಾರೆ. ಅಭಿನಂದನೆಗಳು. Ankle hold, tackle. Come on, tackle. Combination ಪ್ರಯತ್ನವನ್ನ ಯಶಸ್ವಿಯಾಗಿ ನಿಭಾಯಿಸಿಕೊಂಡಂತಹ ಆಟಗಾರ. Super tackles on the north in action. 27-11 in favor of Pranay Pujari Sports Academy ಬೆಳಗಾವಿ. Super tackles on ಆಗಿರುವಂತಹ ಸಂದರ್ಭದಲ್ಲಿ ಟ್ಯಾಕಲ್ ಮಾಡೋ ಪ್ರಯತ್ನ ಕಾಂಬಿನೇಷನ್ ವರ್ಕೌಟ್ ಆಗಿದೆ. ಮಲ್ಟಿಪಲ್ ಪಾಯಿಂಟ್ ಗೋಲ್ ಮೆಡ್ಲೈನ್ ಮಹಾರಾಷ್ಟ್ರ. Hello.
ಆಟದ ವೈಖರಿಯನ್ನು ಬದಲಿಸಿಕೊಳ್ಳಬಲ್ಲ ಹೆಜ್ಜೆಗಳಲ್ಲಿ ಈ ಸ್ಪರ್ಧೆಯನ್ನ ಕಾಣಬಹುದಾಗಿದೆ. ಪ್ರತಿಷ್ಠಿತ ಪಂದ್ಯಾವಳಿಯ ಅತಿ ರೋಚಕ ಕ್ಷಣಗಳನ್ನ ನಾವುಗಳು ಅಂಕಣಗಳಲ್ಲಿ ಮುಂದಿನ ಸ್ಪರ್ಧೆಗಳಲ್ಲೂ ಕೂಡ ಕಾಣಲಿದ್ದೇವೆ. ಸುದ್ದಿ ಟ್ಯಾಕ್ಲಿ ಸಾಲ್ವ್ ಆಗಿದೆ. 39-13 ಎನ್ನುವ ಅಂಕಣಿಕೆ ಆಧಾರದಲ್ಲಿ ಪಂದ್ಯ ಮುಂದುವರಿಯುತ್ತದೆ. ಪ್ರಬಲ ಸ್ಪರ್ಧೆಯ ಅವಕಾಶ ಬೆಳಗಾವಿಯ ಮಾರುತಿ ಎಂತ ವೇಗ, ಎಂತ ಆಕ್ರಮಣ. ಆಲ್ ಔಟ್ ಆಗಿದೆ ಮಿಡ್ ಲೈನ್ ಮಹಾರಾಷ್ಟ್ರ. ಎದುರಾಳಿಯ ಸದ್ದಡಗಿಸಬಲ್ಲ ಆರ್ಭಟದಲ್ಲಿ ಬೆಳಗಾವಿ ಪವರ್ಫುಲ್ ಟ್ಯಾಕಲ್ ಕಮಾಲ್. ನಿರಂತರವಾಗಿ ಆಕ್ರಮಣ. ನಿಖಿಲ ಆತ ರಂಗೇರಿಸಿಕೊಂಡಂತ ತಂಡಕ್ಕೆ ಅಂತರ ಬಹಳಷ್ಟು ದೊಡ್ಡದಾಗಿದೆ. ಮಲ್ಟಿಪಲ್ ಪಾಯಿಂಟ್ ಬರುತ್ತದೆ. ಪ್ರತಿಷ್ಠಿತ ಪಂದ್ಯಾವಳಿಯಲ್ಲಿ ತಪ್ಪುಗಳ ಪುನರಾವರ್ತನೆ ಆದರೆ ಆಟಗಾರ ಸಮತೋಲಿತ ಪ್ರದರ್ಶನವಾಗಿದೆ. ನಿಯಂತ್ರಣವನ್ನ ಕಳೆಕೊಂಡಂತ ಆಟಗಾರ ಪರಿಣಾಮ ಐಸ್ ಪಾಯಿಂಟ್. ಸಮಾನ ಅಂಕಗಳನ್ನು ನೀಡಲಾಗಿದೆ ಎರಡೂ ತಂಡಗಳಿಗೆ ಕೂಡ. ಲಾಸ್ಟ್ ಮಿನಿಟ್ ಒದಗಿ ಅಂತಿಮ ನಿಮಿಷದಲ್ಲಿ ಪಂದ್ಯ. ಪ್ರಣಯ್ ಪೂಜಾರಿ, ಸ್ಪೋರ್ಟ್ಸ್ ಅಕಾಡೆಮಿ ಬೆಳಗಾವಿ ಲೀಡಿಂಗ್ ಫ್ರಮ್ ದ ಫ್ರಂಟ್. ಇಲ್ಲ ಇಟ್ಕೊಂಡು